ದ್ವಾರಕೀಶ್ ಅವರನ್ನು ನಾನು ಎಲ್ಲಿಂದ ಕಂಡೆ ಅಂತಂದರೆ ಹೆಚ್ಚು ಕಮ್ಮಿ ನನಗೊಂದು 10-12 ವರ್ಷ ಇರ್ಬೋದು. ಅವರ ಮೇಯರ್ ಮುತ್ತಣ್ಣ ಚಿತ್ರವನ್ನು ನೋಡುವಾಗ ನಾವಿನ್ನೂ ಚಿಕ್ಕ ವಯಸ್ಸು. ಅದೆಷ್ಟು ನಮ್ಮ ಮನಸ್ಸಿಗೆ ಇಷ್ಟ ಆಗಿತ್ತು ಆ ಸಿನಿಮಾ ಅಂದರೆ, ಆ ವಯಸ್ಸಿನಲ್ಲೇ ನಾನು 8-10 ಸಾರಿ ಆ ಸಿನಿಮಾನ ಮತ್ತೆ 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 ನೋಡಿದ್ದೆ. ಅದರಲ್ಲಿನ ಕತೆ ಮತ್ತು ಆ ಒಂದು ಚಿತ್ರದ ಓಘ ಭಾಳ ಇಷ್ಟ ಆಯಿತು. ತದನಂತರ ನಾವು ದೊಡ್ಡವರಾದ್ಮೇಲೆ ಗೊತ್ತಾಗಿದ್ದು ದ್ವಾರಕೀಶ್ ನಿರ್ಮಾಪಕರಂತ. ಆವಾಗ ದ್ವಾರಕೀಶ್ ಮೇಲೆ ಅವ್ರ ಮೇಲೆ ಅಭಿಮಾನ ಡಬಲ್ ಆಯಿತು ನಮಗೆ. ಇಂಥ ಚಿತ್ರವನ್ನು ನಮ್ಮ ಚಿಕ್ಕ ವಯಸ್ಸಲ್ಲಿ ನಿರ್ಮಾಣ ಮಾಡಿದ್ರಲ್ಲ ಅಂತ. ಆವಾಗ ನಿರಂತರವಾಗಿ ದ್ವಾರಕೀಶ್ ಅವ್ರನ್ನ ನಾವು ಸಿನಿಮಾಗಳನ್ನ ಫಾಲೋ ಮಾಡ್ತಾ ಬಂದ್ವಿ. ಆಮೇಲೆ ತದನಂತರದಲ್ಲಿ 1995 ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಚಿತ್ರಗಳನ್ನ ಮಾಡ್ತಾ ಅವರ ಸಾಂಗತ್ಯ, ಅವರ ಒಡನಾಟ, ಅವ್ರ ಜೊತೆ ಮಾತುಕತೆ, ಅವ್ರ ಜೊತೆ ಕಾರ್ಯಕ್ರಮಗಳಲ್ಲಿ ನಾವು ಸೇರುವಿಕೆ, ಇವೆಲ್ಲ ಆಗ್ತಾ ನಮಗೆ ತುಂಬ ಹತ್ತಿರ ಆಗಿದ್ದರು ಅವರು. ನನ್ನ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಬರ್ತಾಯಿದ್ರು. ಒಟ್ಟಾರೆ ಹೇಳಬೇಕಂದ್ರೆ ಆ ಒಂದು ಹಿರಿಯ ಚೇತನ ಏನಿದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ತುಂಬಲಾರದ ನಷ್ಟ. ಆದರೂ ಅವರ ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಮಾರ್ಗ ನಮಗಿದೆ. ಆ ಹಾದಿಯಲ್ಲಿ ನಾವು ನಡಿಬೇಕು. ಅವರಲ್ಲಿದ್ದಂಥ ಒಂದು ಚೈತನ್ಯ, ಒಂದು ಸ್ಫೂರ್ತಿ, ಆ ಸ್ಪಿರಿಟ್ಟು ಇವತ್ತಿನ ಕಲಾವಿದರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮಾರ್ಗದರ್ಶನವಾಗಬೇಕು. ಆಗುತ್ತೆ. ಆವಾಗಲೇ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಮತ್ತೊಮ್ಮೆ ದ್ವಾರಕೀಶ್ ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅವರು ಎಲ್ಲೇ ಇರಲಿ ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತೇಳಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ಕನ್ನಡ ಚಿತ್ರರಂಗದ ಹಿರಿಯ ಪಿಲ್ಲರ್, ದೊಡ್ಡ ಪಿಲ್ಲರ್ ಅಂತ ಹೇಳ್ತಾರಲ್ಲ, ಅದು ಕಾಣೆ ಆಗಿದೆ. ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷು, ದ್ವಾರಕೀಶ್ ಇವರೆಲ್ಲ ನಮ್ಮ ಚಿತ್ರರಂಗದ ಪಿಲ್ಲರು. ಇವತ್ತು ಕನ್ನಡ ಚಿತ್ರರಂಗ ಇಷ್ಟು ಶ್ರೀಮಂತವಾಗಿದೆ. ಎಲ್ಲ ಭಾಷೆಯವರು ಇದನ್ನು ಗುರುತಿಸ್ಬೇಕು ಅಂತಿದ್ರೆ ಇವರೆಲ್ಲರ ಒಂದು ಪರಿಶ್ರಮ ಕಾರಣ. ದ್ವಾರಕೀಶು ಬರೀ ವ್ಯಕ್ತಿಯಾಗಿ ಬೆಳೀಲಿಲ್ಲ, ಇವರು ಒಂದು ಕನ್ನಡದ ಶಕ್ತಿಯಾಗಿದ್ದರು. ಇವರಿಗೆ ಕನ್ನಡ ಚಿತ್ರರಂಗ ಹಿಂದಿ, ತಮಿಳು, ತೆಲುಗು ಯಾವ ಚಿತ್ರರಂಗಕ್ಕೂ ಕಡಿಮೆ ಇಲ್ಲ, ನಾವು ಅವ್ರಿಗೆ ಸಮಾನಾಗಿದ್ದೀವಿ ಅನ್ನೋ ಒಂದು ಛಲ ಇತ್ತು. ಹೀಗಾಗಿ ಆವಾಗಲೇ ಈಗ ಸುಮಾರು ಒಂದು 50 ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ಚಿತ್ರಕ್ಕೆ ಹಾಕಿ ಚಿತ್ರವನ್ನು ನಿರ್ಮಾಣ ಮಾಡ್ತಾಯಿದ್ರು. ಹಲವಾರು ಇವ್ರ ಚಿತ್ರಗಳು ಯಶಸ್ವಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಚಿತ್ರಗಳು ನಷ್ಟ ಅನುಭವಿಸಿ ಅವರ ಆರೋಗ್ಯನೂ ಕೈಕೊಡ್ತು. ಹೀಗಾಗಿ ಅವ್ರ ಚಿತ್ರರಂಗದಿಂದ ಸ್ವಲ್ಪ ದೂರ ಆಗಿದ್ದರು. ಮತ್ತು ತಿರ್ಗಾ ಆಪ್ತ ಮಿತ್ರ ಚಿತ್ರವನ್ನು ಮಾಡೋದ್ರ ಮೂಲಕ ಫೀನಿಕ್ಸ್ ಅಂತೆ ಮತ್ತೆ ಎದ್ದು ಬಂದಿದ್ದರು. ಕನ್ನಡದ ಬಗ್ಗೆ ತುಂಬ ಗಂಭೀರವಾದಂಥ ಒಂದು ಆಸಕ್ತಿ ಇವರಿಗಿತ್ತು. ಇವರು ಫಾರಿನ್ನಲ್ಲಿ ಶೂಟಿಂಗ್ ಮಾಡಿದ್ರು. ಇವರ ಚಿತ್ರವನ್ನು ಲಂಡನ್ನಲ್ಲಿ ಸಾಂಗ್ ರೆಕಾರ್ಡ್ ಮಾಡ್ತಾಯಿದ್ರು. ಹಾಗೆ ಸಿಂಗಾಪುರದಲ್ಲಿ ರಾಜಕುಳ್ಳ ಅನ್ನೋ ಚಿತ್ರವನ್ನು ಬೇರೆ ದೇಶದಲ್ಲಿ ಚಿತ್ರೀಕರಣ ಮಾಡಿದರು. ಹೀಗಾಗಿ ಇವರೊಂದು ವ್ಯಕ್ತಿ ಅಷ್ಟೇ ಅಲ್ಲ, ಶಕ್ತಿ, ಕನ್ನಡದ ಶಕ್ತಿಯಾಗಿ ಬೆಳೆದರು. ಚಿತ್ರರಂಗ ಇಂಥ ಒಂದು ಹಿರಿಯ ಚೇತನವನ್ನು ಕರೆದುಕೊಂಡು ಇವತ್ತು ಬಡವಾಗ್ತಾ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಅವರು ಇವತ್ತು ಭೌತಿಕವಾಗಿ ನಮ್ಮಿಂದ ದೂರ ಆದರೂ ಕೂಡ ಅವರ ಚಲನಚಿತ್ರಗಳ ಮೂಲಕ ನಮ್ಮಲ್ಲೇ ಕನ್ನಡದರ ಹೃದಯದಲ್ಲಿ ಶ್ರೀಮಂತವಾಗಿದ್ದಾರೆ. ಪ್ರತಿದಿನ ಅವರನ್ನು ಪ್ರಾತಸ್ಮರಣೀಯವಾಗಿ ನಾವು ನೆನಿಬೋದು ಹಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.